ನಮಸ್ಕಾರ ಫ್ರೆಂಡ್ಸ್. ನೋಡ್ರಿ ನಾನು ಇವತ್ತಿನ ಬ್ಲಾಗ್ ಈಗ ಶುರು ಮಾಡತ್ತೀನಿ. ನೋಡ್ರಿ ಬ್ಯಾಳನ್ ಕಡಬ ಅಥವಾ ಮೆಂತೆ ಕಡಬ ತೋರಿಸ್ಬೇಕಂತ ಹೇಳಿ ನೋಡ್ರಿ ಶುರು ಮಾಡಕತ್ತೀನಿ. ಮೊದಲ ಚಪಾತಿ ಲಟ್ಟಿಸ್ಕೊಂಡು ಹಿಂಗೆ ಕೊರಿಬೇಕು ನೋಡ್ರಿ ಚಾಕುಲೆ. ಸ್ವಲ್ಪ ದಪ್ಪನ ಮಾಡ್ಬೇಕ್ರಿ, ಅಂದ್ರೆ ಚಲೋ ಆಕಾವ್ರಿ. ಶಂಕರಪಾಳೆ ಆಕಾರ ಕಟ್ ಮಾಡ್ಕೋಬೇಕ್ರಿ. ಮೆಂತೆ ಕಡುಬು ಭಾಳ ಚಲೋ ನೋಡ್ರಿ, ಅಂದ್ರೆ ಇದು ಭಾಳ ಟೈಮ್ ತೊಗೊತೈತಿ. ಬಟ್ ಬರೀ ಮೆಂತೆ ಕಡುಬು ಒಂದ ಮಾಡಿದ್ರೆ ಚಲೋ ಆಗತ್ರಿ. ನೋಡ್ರಿ ಎಣ್ಣೆ ಯಾಕೆ ಹಚ್ಚಿದ್ನಿ ಅಂತಂದ್ರೆ ಬಿಚ್ತಾವಂತಂದ ಪಟ ಬಿಚ್ತಾವ, ಪಟ ಹಾಕಕ್ಕೂ ಈಸಿ ಆಗುತ್ತೆ. ಸ್ವಲ್ಪ ಎಣ್ಣೆ ಹಚ್ಚಿನೇ ಬಿಚ್ಕೋಬೇಕಾಗತ್ತೆ ರೀ ಅವನ್ನ. ಆಲ್ರೆಡಿ ನಾನು ಒಂದೆರಡು ಚಪಾತಿದು ಮಾಡಿಟ್ಟಿದ್ದೀನಿ ರೀ, ತೋರಿಸು ಪೂರ್ತಿ ಅಂಥೇಳಿ ಲಾಸ್ಟಿಗೆ ಒಂದೇ ಹಿಂಗೆ ಕಟ್ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ಚಪಾತಿ ಹೆಂಗೆ ಮಾಡ್ತೇವಲ್ರಿ ಹಂಗೆ ಹಿಟ್ಟು ನಾದ್ಕೊಂಡು ಚಪಾತಿ ಮಾಡಿ ಹಂಗೆ ಕೊರಿದ್ರಿ ಅಷ್ಟೇ. ಇದು ನೋಡ್ರಿ ಮೆಂತೆ ಕಡುಬಿಗೆ ಬೇಕಾಗಿದ್ದು ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಆಮೇಲೆ ಮೆಂತೆ ಪಲ್ಯದ ಕಟ್ ಮಾಡಿ ತೊಳೆದು ಇಟ್ಕೊಂಡೀನಿ ರೀ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ನೋಡ್ರಿ ಇಷ್ಟೆಲ್ಲ ನಾನು ಕಟ್ ಮಾಡಿ ಚಪಾತಿನ ಲಟ್ಟಿಸಿ ಕಟ್ ಮಾಡಿ ಇಟ್ಕೊಂಡೀನಿ. ನೋಡ್ರಿ ಈಗ ಎಣ್ಣೆ ಕಾಯ್ಸಕ್ಕಿಟ್ಟೀನಿ. ಜೀರಿಗೆ ಹಾಕಿ ನಾನು ಎಣ್ಣೆ ಹಾಕಿಂದ ಅದು ಶೂಟ್ ಮಾಡ್ಕೊಲಿಲ್ಲ, ನಾನು ಒಮ್ಮಲ್ಗೆ ಜೀರಿಗೆ ಹಾಕಿದೆ. ಜೀರಿಗೆ ಎಲ್ಲ ಇದಾದಮೇಲೆ ಕೊತ್ತಂಬರಿ ಮೆಣಸಿನ್ಕಾಯಿ ಹಾಕಿದೆ. ಫಸ್ಟ್ ಬೆಳ್ಳುಳ್ಳಿ ಹಾಕಿದೆ, ಆಮೇಲೆ ಮೆಣಸಿನ್ಕಾಯಿ ಹಾಕಿದೆ. ಅದು ಕಾಯುತನ ಹಿಂಗೊಂದು ಸ್ವಲ್ಪ ಎಲ್ಲ ಹಿಂಗೆ ಫ್ರೈ ಮಾಡಿ ಆಮೇಲೆ ಉಳ್ಳಾಗಡ್ಡಿ ಹಾಕೀನಿ ನೋಡ್ರಿ. ಉಳ್ಳಾಗಡ್ಡಿ ಎಲ್ಲ ಚಂದಾಗ ಬೇಯ್ಕೋಬೇಕ್ರಿ ಅವು. ಸ್ವಲ್ಪ ಅದು ಹಿಡ್ಕೊಂಡು ಮಾಡಕತ್ತಿದ್ನಲ್ರಿ ವಿಡಿಯೋ, ಒಂದು ಸ್ವಲ್ಪ ಸರಿ ಬಂದಿಲ್ಲ ಅದು. ಹೀಗೆಲ್ಲ ಫ್ರೈ ಮಾಡ್ಕೋಬೇಕು ನೋಡ್ರಿ. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕ್ಕೊಂಡು ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕ್ರಿ. ಆಮ್ಯಾಗ ಸ್ವಲ್ಪ ಕೊತ್ತಂಬರಿ ಈಗ ಸ್ವಲ್ಪ ಹಾಕ್ಕೊಂಡೀನಿ ರೀ, ಆಮೇಲೆ ಕುದಿ ಟೈಮಿಗೆ ಒಂದು ಸ್ವಲ್ಪ ಹಾಕ್ಕೋಬೇಕ್ರಿ. ಈಗ ಟೊಮ್ಯಾಟೊ ಹಾಕ್ಕೊಳಕತ್ತೀನಿ ನೋಡ್ರಿ. ಭಾಳ ಚಲೋ ಆಗುತ್ತೆ ರೀ ಇದು ಮೆಂತೆ ಕಡುಬು. ಚಪಾತಿ ಪಲ್ಯ ಉಣ್ಣಾಕ ಬೇಸರ ಆಗಿತ್ತು ಅಂತಂದ್ರೆ ಹಿಂಗೆ ಮಾಡ್ಕೊಂಡು ತಿಂದ್ರೆ ಭಾಳ ರುಚಿ ಆಗುತ್ತೆ ನೋಡ್ರಿ. ಸ್ವಲ್ಪ ಫ್ರೈ ಮಾಡ್ಬೇಕ್ರಿ ಹಿಂಗೆ ಚಂದಾಗ. ಆಮೇಲೆ ಕಟ್ ಮಾಡಿರೋಂಥ ಮೆಂತೆ ಪಲ್ಯನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ರೀ ನಾ ಪ್ಲೇಟ್ ಒಳಗೆ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ. ಒಗ್ಗರಣೆ ಕೊಟ್ಟಿದ್ನಲ್ರಿ ಅದ್ರೊಳಗೆ ಹಾಕ್ಕೊಂಡು ಇವನು ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ಹಿಂಗೆ. ನಾವು ಹಿಂಗೆ ಗ್ಯಾಸ್ ಕೆಳಗೆ ಸ್ವಲ್ಪ ಸ್ಪೇಸ್ ಮಾಡೇವ್ರಿ, ಅಲ್ಲೇ ಇಟ್ಟನ ಒಗ್ಗರಣೆ ಹಾಕ್ತೇವೆ. ಯಾಕಂದ್ರೆ ಎಲ್ಲ ಬರ್ಶನ್ ಕಟ್ಟಿಗೆ ಸಿಡಿತತಿ ಎಣ್ಣೆ ಅದಂತ ಹೇಳಿ ನಾವು ಕುಂತ ಅಡುಗೆ ಮಾಡೋದ್ರಿಂದ ಸ್ವಲ್ಪ ಅಲ್ಲಿ ಕತ್ಲು ಬೀಳ್ತೈತೆ ರೀ ಅದು. ನೋಡ್ರಿ ಹಿಂಗೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ.
ಮಾಡಿ ಅದಕ್ಕೆ ಎಷ್ಟು ಹತ್ತತ್ತಲ್ರಿ ನೀರು, ಆಲ್ಮೋಸ್ಟ್ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಒಂದು ಚರ್ಗಿ ನೀರು ಹಾಕ್ಕೋಬೇಕು ನೋಡ್ರಿ. ಒಂದು ಚರ್ಗಿ ಅಂದ್ರೆ ಎಷ್ಟು ನಾವು ಮಾಡ್ತೇವಲ್ರಿ ಕ್ವಾಂಟಿಟಿ ನೋಡಿಕೊಂಡು ಒಂದು ಸ್ವಲ್ಪ ಎಲ್ಲ ಕುದಿಬೇಕಲ್ರಿ, ಕುದ್ರನ ಸ್ವಲ್ಪ ಚಲೋ ಆಗುತ್ತೆ. ನೋಡ್ರಿ ನಾನು ಈಗ ನೀರು ಹಾಕಿದೆ. ನೀರು ಹಾಕಿ ಒಂದು 10 ನಿಮಿಷ ಕುದಿಬೇಕ್ರಿ. ಈಗ ಕುದಿಸಿರುವಂಥ ತೊಗರಿಬೇಳೆ ಇರ್ತಾವಲ್ರಿ, ಕುದಿಸ್ಕೊಂಡು ಸ್ವಲ್ಪ ಇಟ್ಕೋಬೇಕ್ರಿ ಕಡ್ಯಾಕ. ಅದು ಕುದಿಸಿರೋ ತೊಗರಿಬೇಳೆನೂ ಅದಕ್ಕೆ ಹಾಕಕತ್ತೀನಿ ನಾನು. ಸ್ವಲ್ಪ ಹಿಂಗೆ ಕೈಲೇ ಮುಟ್ಟು ನೋಡಿದ್ರೆ ಅವು ಬ್ಯಾಳೆ ಮೆತ್ತಗಾಗ್ಬೇಕು ನೋಡ್ರಿ, ಆ ಟೈಪ್ ಕುದಿಸಿ ಹಾಕ್ಬೇಕಾಗತ್ತೆ ರೀ ಇದಕ್ಕೆ. ನಾನು ಅದು ಕುದಿಸಿರೋದು ಅದೇನು ಸಿಟಿ ತೊಗೊಂಡಿದ್ದೀನಿ ರೀ ನಾನು, ಅದು ವಿಡಿಯೋ ತೋರ್ಸೋದಾಗಲಿಲ್ಲ. ಚಲೋತಾಗ ಹಿಂಗೆ ಕುದಿಸ್ಕೋಬೇಕು ನೋಡ್ರಿ. ಕುದಿಸ್ಕೊಂಡಿದ್ಮೇಲೆ ಮತ್ತೊಂದು ಸ್ವಲ್ಪ ನಾನು ಉಪ್ಪು ಹಾಕಿದೆ. ಅದಕ್ಕೆ ಎಷ್ಟು ಹತ್ತತ್ತಲ್ರಿ ಅಷ್ಟು ಉಪ್ಪು ಹಾಕಿದೆ. ಇನ್ನೂ ಸ್ವಲ್ಪ ಬೇಕಾಗಿತ್ತು ರೀ, ಸ್ವಲ್ಪ ಕಮ್ಮಿ ಆಗಿತ್ತು ಉಪ್ಪು. ಮತ್ತು ನಾನು ಇನ್ನೂ ಸ್ವಲ್ಪ ನೋಡಿ ಎಷ್ಟು ಬೇಕಷ್ಟು ನೋಡಿ ಇನ್ನೂ ಸ್ವಲ್ಪ ಉಪ್ಪು ಹಾಕೇನಿ ರೀ ನಾನು. ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ರೀ, ಮಾಮೂಲಿ ಇದೇನು ಒಗ್ಗರಣೆ ಹೆಂಗೆ ಮಾಡ್ತೇವಲ್ರಿ ಹಂಗೆ ಒಗ್ಗರಣೆ ಹಾಕೋದಷ್ಟೇ ಎಲ್ಲ. ಅರ್ಶಿಣ ಪುಡಿ ಹಾಕೇನ್ರಿ ಒಂದು ಸ್ವಲ್ಪ. ಆಮೇಲೆ ಒಂದು ಸ್ವಲ್ಪ ಮಸಾಲೆ ಖಾರ ನೋಡ್ರಿ. ಮೆಣಸಿನ್ಕಾಯಿ ಹಾಕೀನಿ ಆಲ್ರೆಡಿ, ಆದರೂ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚಲೋ ಕೊಡುತ್ತೆ ಅಂಥೇಳಿ ಒಂದು ಸ್ವಲ್ಪ ಹಾಕೀನಿ ರೀ. ಒಂದು ಅರ್ಧ ಚಮಚ ಅಷ್ಟು ಮಸಾಲೆ ಖಾರ ಹಾಕೇನಿ. ಹಾಕಿ ಸ್ವಲ್ಪ ಚಲೋ ತಗೋ ಕುದಿಬೇಕ್ರಿ. ಕುದಿತನ ಸ್ವಲ್ಪ ಬಿಡ್ಬೇಕ್ರಿ ಇದನ್ನು. ನೋಡ್ರಿ ಕುದಿಯಾಕತ್ತೈತೆ ನೋಡ್ರಿ ಅದು ಚಲೋ ತಗ. ನೋಡ್ರಿ ಹೆಂಗೆ ಕಳ ಕುದಿಯಾಕತೈತಲ್ರಿ. ಈಗ ಈ ಕುದಿ ಟೈಮಿಗೆ ನಾವು ಕಟ್ ಮಾಡಿರೋಂಥ ಏನು ಚಪಾತಿ ಕಟ್ ಮಾಡಿ ಇಟ್ಕೊಂಡಿರ್ತೇವಲ್ರಿ, ಲಟ್ಟಿಸ್ಕೊಂಡು ಕಟ್ ಮಾಡಿದ್ದೊಂದು ಪ್ಲೇಟ್ನಾಗ ತಗೊಂಡಿರ್ತೇವಲ್ರಿ, ಒಂದೊಂದು ಬಿಚ್ಚಿ ಹಾಕ್ಬೇಕ್ರಿ. ಹಿಂಗೆ ಬಿಚ್ಚಾಕ ಈಸಿ ಆಗಲಿ ಅಂಥೇಳಿ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇನ್ನೊಂದು ಸ್ವಲ್ಪ ಲಟ್ಟಿಸ್ಕೊಂಡು ಕಟ್ ಮಾಡ್ಬೇಕ್ರಿ, ಹಿಂಗೆ ಶಂಕರಪಾಳದಂಗೆ. ಸ್ವಲ್ಪ ಗ್ಯಾಸ್ ಸಣ್ಣಿಟ್ಟು ಇವು ಹಾಕ್ಕೋಬೇಕ್ರಿ. ಹಂಗೆ ಒಂದು ಎಲ್ಲ ಬಿಚ್ಕೊಂಡು ಚಪಾತಿ ಕಟ್ ಮಾಡಿರೋಂಥ ಚಪಾತಿ ರೀ, ಅದನ್ನೆಲ್ಲನ ಹಾಕಿ ಇನ್ನೂ ಸ್ವಲ್ಪ ಉಳಿದಿತ್ತಲ್ರಿ ಕೊತ್ತಂಬರಿನೂ ಅದನ್ನು ಸ್ವಲ್ಪ ಹಾಕಿದ್ದೀನಿ ರೀ. ಇದನ್ನ ಚಪಾತಿ ಹಾಕಿರ್ತೇವಲ್ರಿ, ಹಸಿ ಚಪಾತಿ ಹಿಂಗೆ ಮಾಡಿರ್ತೇವಲ್ರಿ, ಸೊ ಚೆಂದಾಗ ಕುದಿಬೇಕಾಗತ್ತೆ ರೀ. ಅಂದ್ರನ ಒಂದು 10 ನಿಮಿಷರ, 10 ಯಾಕೆ ಇನ್ನೂ ಜಾಸ್ತಿನೇ ಒಂದು 15 ನಿಮಿಷ ಭಾಳ ಆಗುತ್ತೆ. ಒಂದು 10 ನಿಮಿಷ ಚಲೋತಾಗ ಜೋರಾಗ ಉರಿ ಇಟ್ಟು ಸ್ವಲ್ಪ ಚೆಂದಾಗ ಕುದಿಸ್ಬೇಕಾಗತ್ತೆ ರೀ. ಅಂದ್ರೆ ಅವನ್ನೆಲ್ಲ ಹಿಂಗೆ ಸ್ವಲ್ಪ ಒಂದು ಚಮಚಲ್ಲೇ ತೆಗೆದು ನೋಡ್ಬೇಕ್ರಿ, ಅವು ಹಿಂಗೆ ಕೈಗೆ ಹತ್ತಲಿಲ್ಲ ಅಂತಂದ್ರೆ ಕುದ್ದಾವ ಅಂತ ತಿಳ್ಕೊಳ್ಳೋದ್ರಿ. ಚಪಾತಿ ಹಿಟ್ಟು ಹಿಂಗೆ ಕೈಗೆ ಅಂಟ್ಕೊಲಿಲ್ಲ ಅಂತಂದರೆ ಅದು ಕುದ್ದೈತೆ ಅಂತ ತಿಳ್ಕೊಬೇಕ್ರಿ. ಬಿಸಿ ಉಂಡ್ರಂತೂ ಭಾರಿ ಟೇಸ್ಟ್ ರೀ ಇದು. ನೋಡ್ರಿ ಈಗ ರೆಡಿ ಆಯ್ತು ನೋಡ್ರಿ ಮೆಂತೆ ಕಡುಬು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್